ಹಾಯ್ ಫ್ರೆಂಡ್ಸ್, ಜೈಲಿನಲ್ಲಿರೋ ಕೈದಿಗಳನ್ನು ಭೇಟಿಯಾಗೋದು ಹೇಗೆ? ಯಾರು ಬೇಕಾದರೂ ಜೈಲಿನಲ್ಲಿರೋ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಮೀಟ್ ಆಗಬಹುದಾ? ಆನ್ಲೈನ್ನಲ್ಲೇ ದರ್ಶನ್ ಭೇಟಿಗೆ ಅರ್ಜಿ ಸಲ್ಲಿಸೋದು ಹೇಗೆ? ಏನೆಲ್ಲ ತಗೊಂಡು ಹೋಗಬಹುದು? ಯಾವ ಟೈಮಲ್ಲಿ ಭೇಟಿಗೆ ಅವಕಾಶ ನೀಡಲಾಗುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಏನೆಲ್ಲ ತಗೊಂಡು ಹೋಗಬಹುದು? ಜೈಲಿನಲ್ಲಿರೋ ಕೈದಿಗಳ ಭೇಟಿಗೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶ ಇರುತ್ತೆ. ಜೈಲಿನಲ್ಲಿ ಊಟದ ಕ್ವಾಲಿಟಿ ಅಷ್ಟಾಗಿ ಇರೋದಿಲ್ಲ. ಹೀಗಾಗಿ ಕೈದಿಗಳಿಗೆ ತಿನ್ನೋಕೆ ಒಂದಷ್ಟು ವಸ್ತುಗಳನ್ನು ತಗೊಂಡು ಹೋಗಬಹುದು. ಹಾಗಂತ ಇಷ್ಟ ಬಂದಿದ್ದೆಲ್ಲ ತಗೊಂಡು ಹೋಗಂಗಿಲ್ಲ. ಉದಾಹರಣೆಗೆ ದರ್ಶನ್ಗೆ ನಾನ್ ವೆಜ್ ಇಷ್ಟ ಅಂತ ಚಿಕನ್, ಮಟನ್, ಚಾಕ್ನ ಇವೆಲ್ಲವನ್ನು ಮಾಡ್ಕೊಂಡು ಹೋಗೋಕೆ ಆಗಲ್ಲ. ಬದಲಿಗೆ ಕಂಪನಿಗಳಲ್ಲಿ ಪ್ಯಾಕ್ ಆಗಿ ಬರೋ ಆಹಾರ ಪದಾರ್ಥ, ಬಿಸ್ಕೆಟ್, ಕುರುಕಲು ತಿಂಡಿ, ಹಣ್ಣು, ತರಕಾರಿಗಳನ್ನು ತಗೊಂಡು ಹೋಗಬಹುದು. ಅದು ಕೂಡ ಲೋಹದ ಪಾತ್ರೆಗಳನ್ನ ತಗೊಂಡು ಹೋಗಂಗಿಲ್ಲ. ಏನೇ ಕೊಟ್ಟರೂ ಪ್ಲಾಸ್ಟಿಕ್ ವಸ್ತುವಿನಲ್ಲೇ ಆಗಿರಬೇಕು. ನಶೆ ಪದಾರ್ಥಗಳಿಗಿಲ್ಲ ಪರ್ಮಿಷನ್, ಆದರೂ ಸಿಗರೆಟ್ ಕೊಡಲು ಅವಕಾಶ. ಮದ್ಯದಂತ ನಶೆ ವಸ್ತುಗಳನ್ನು ತಗೊಂಡು ಹೋಗಂಗಿಲ್ಲ. ಆದರೆ ಜೈಲಿನಲ್ಲಿ ಸ್ಮೋಕ್ ಮಾಡಲು ಅವಕಾಶವಿದೆ. ಹೀಗಾಗಿ ಸಿಗರೆಟ್, ಬೀಡಿಯನ್ನು ತಗೊಂಡು ಹೋಗಬಹುದು. ಅದಕ್ಕೂ ಲೆಕ್ಕ ಇರುತ್ತೆ. ಉದಾಹರಣೆಗೆ ಒಂದು ಸಲಕ್ಕೆ 3 ಪ್ಯಾಕ್ ಸಿಗರೆಟ್ ಅಥವಾ 3 ಪ್ಯಾಕೆಟ್ ಬೀಡಿಯನ್ನು ತಗೊಂಡು ಹೋಗಬಹುದು. ಇಲ್ಲಿ ದರ್ಶನ್ಗೆ ಸಿಗರೆಟ್ ಅಭ್ಯಾಸ ಇರೋದ್ರಿಂದ ಸಿಗರೆಟ್ ತಗೊಂಡು ಹೋಗಿ ಕೊಡಬಹುದು. ಇನ್ನು ಪಾನ್ ಮಸಾಲಾಗೆ ಜೈಲಿನಲ್ಲಿ ಅವಕಾಶ ಇಲ್ಲ. ಕೈದಿಗಳನ್ನು ಅದನ್ನ ತಿಂದು ಅಲ್ಲಲ್ಲಿ ಪಿಚಿಕ್ ಪಿಚಿಕ್ ಅಂತ ತುಪ್ತಾರೆ. ಗಲೀಜಾಗುತ್ತೆ ಅಂತ ಪಾನ್ ಮಸಾಲಾನ ಒಳಗೆ ಬಿಡಲ್ಲ. 4 ಶಿಫ್ಟ್ಗಳಲ್ಲಿ ಕೈದಿಗಳ ಭೇಟಿ. ಪ್ರತಿದಿನ ಕೈದಿಗಳನ್ನು 4 ಶಿಫ್ಟ್ಗಳಲ್ಲಿ ಭೇಟಿ ಮಾಡಿಸಲಾಗುತ್ತೆ. ಭಾನುವಾರ ಮಾತ್ರ 5 ಶಿಫ್ಟ್ಗಳಲ್ಲಿ ಭೇಟಿ ಮಾಡಿಸಲಾಗುತ್ತೆ. ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಭೇಟಿಗೆ ಅವಕಾಶ ಇರುತ್ತೆ. ಒಬ್ಬ ಕೈದಿಯನ್ನು ಭೇಟಿಯಾದಾಗ 20 ನಿಮಿಷದಿಂದ 1 ಗಂಟೆವರೆಗೂ ಮಾತನಾಡಲು ಅವಕಾಶ ಇರುತ್ತೆ. ಟೋಕನ್ ತೆಗೆದುಕೊಂಡ ಕೂಡಲೇ ಜೈಲು ಸಿಬ್ಬಂದಿ ಕೈದಿಯ ಬಳಿ ಹೋಗಿ ವಿಷಯ ತಿಳಿಸ್ತಾರೆ. ಆಗ ಕೈದಿಗೆ ಯಾರು ಭೇಟಿಯಾಗಲು ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಭೇಟಿಗೆ ಕೈದಿಯೂ ಒಪ್ಪಿದ್ರೆ ಆತನನ್ನ ಕರೆದುಕೊಂಡು ಬರಲಾಗುತ್ತೆ. ಒಂದು ದೊಡ್ಡ ಹಾಲ್ ಇರುತ್ತೆ. ಅದರಲ್ಲಿ ಮಧ್ಯದಲ್ಲಿ ದೊಡ್ಡ ಜಾಲರಿ ರೀತಿ ಇರುತ್ತೆ. ಅಲ್ಲಿ ಒಂದು ಕಡೆ ಕೈದಿ, ಮತ್ತೊಂದು ಕಡೆ ಭೇಟಿಗೆ ಬಂದವರು ನಿಂತು ಮಾತನಾಡ್ತಾರೆ. ಈ ವೇಳೆ ಏನು ಬೇಕಿದ್ರೂ ಓಪನ್ ಆಗಿ ಮಾತನಾಡಬಹುದು. ಯಾಕಂದ್ರೆ ಅಲ್ಲಿ ಕೇಳಿಸಿಕೊಳ್ಳಲು ಯಾರು ಇರೋದಿಲ್ಲ. ಅದಕ್ಕೆ ಅಂತ ಯಾವುದೇ ಡಿವೈಸ್ ಕೂಡ ಅಳವಡಿಸಿರೋದಿಲ್ಲ. ಅದೇ ರೀತಿ ನಾವು ತಗೊಂಡು ಹೋದ ವಸ್ತುಗಳನ್ನು ಜೈಲು ಸಿಬ್ಬಂದಿ ಪಡೆದು ಅದನ್ನ ಚೆಕ್ ಮಾಡ್ತಾರೆ. ನಾವು ವಾಪಸ್ ಬಂದ ಮೇಲೆ ಅದನ್ನ ಜೈಲು ಸಿಬ್ಬಂದಿಯೇ ಕೈದಿಗಳಿಗೆ ತಲುಪಿಸ್ತಾರೆ. ಭೇಟಿಯಾದ ಬಳಿಕ 4 ಹಂತದ ಚೆಕ್ಕಿಂಗ್. ನಾವು ಕೈದಿಗಳನ್ನ ಭೇಟಿಯಾಗಿ ಹೊರಬಂದು ಸೀದಾ ಮನೆ ಕಡೆ ಹೋಗಬಹುದು. ಆದರೆ ಕೈದಿಗಳಿಗೆ ಮತ್ತೆ ತಮ್ಮ ಬ್ಯಾರಕ್ಗೆ ಹೋಗೋವಷ್ಟರಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಗುತ್ತೆ. 4 ಹಂತದ ಚೆಕಿಂಗ್ ಪಾಯಿಂಟ್ಗಳನ್ನು ದಾಟಬೇಕಾಗುತ್ತೆ. ಈ ವೇಳೆ ಕೈದಿಗಳ ಭೇಟಿಗೆ ಬಂದವರು ಏನೆಲ್ಲ ತಂದು ಕೊಟ್ಟಿದ್ದಾರೆ, ಕೈದಿಗೆ ರಹಸ್ಯವಾಗಿ ಏನಾದರೂ ಕೊಟ್ಟಿದ್ದಾರಾ, ಅಪಾಯಕಾರಿ ವಸ್ತುಗಳನ್ನೇನಾದರೂ ನೀಡಿದ್ದಾರಾ ಅಂತ ಚೆಕ್ ಮಾಡಲಾಗುತ್ತೆ. ಒಂದು ವೇಳೆ ಅಂತಹ ವಸ್ತುಗಳು ಸಿಕ್ಕಿದ್ರೆ ವಶಕ್ಕೆ ಪಡೆಯಲಾಗುತ್ತೆ. ಜೊತೆಗೆ ಕೈದಿಗೆ ಮತ್ತಷ್ಟು ಶಿಕ್ಷೆ ನೀಡಲಾಗುತ್ತೆ. ಹೊರಗಿನವರ ಭೇಟಿಯ ಅವಕಾಶವನ್ನೇ ಬಂದ್ ಮಾಡಲಾಗುತ್ತೆ. ಕೈದಿಗಳನ್ನು ಭೇಟಿಯಾಗೋದು ಹೇಗೆ? ಜೈಲಿನಲ್ಲಿರೋ ಕೈದಿಗಳನ್ನು ಯಾರು ಬೇಕಿದ್ರೂ ಭೇಟಿಯಾಗಬಹುದು. ವಿಚಾರಣಾಧೀನ ಕೈದಿ ಅಂದ್ರೆ ದರ್ಶನ್ರನ್ನ ವಾರಕ್ಕೆ 3 ಸಲ ಭೇಟಿ ಆಗಬಹುದು. ಅದೇ ಶಿಕ್ಷೆ ಪ್ರಕಟವಾಗಿರೋ ಕೈದಿಗಳನ್ನು ವಾರದಲ್ಲಿ 2 ಸಲ ಮಾತ್ರವೇ ಭೇಟಿಯಾಗಲು ಅವಕಾಶ ಇರುತ್ತೆ. ಅದೇ ದೇಶದ್ರೋಹದಂತ ಗಂಭೀರ ಕೇಸ್ಗಳಲ್ಲಿ ಒಳಗೆ ಹೋಗಿದ್ರೆ ಅಂಥವರನ್ನ ವಾರಕ್ಕೆ 1 ಸಲ ಭೇಟಿಯಾಗಬಹುದು. ಇನ್ನು ಭೇಟಿಯಾಗೋದು ಹೇಗೆ ಅಂತ ನೋಡೋದಾದ್ರೆ ಜೈಲಿನಲ್ಲಿ ಭೇಟಿಯ ಒಂದು ವಿಭಾಗ ಇರುತ್ತೆ. ಕೈದಿಗಳನ್ನ ಭೇಟಿಯಾಗಲು ಅಲ್ಲಿಂದ ಒಂದು ಟೋಕನ್ ತಗೋಬೇಕು. ಈ ಟೋಕನ್ಗೆ 10 ರಿಂದ 15 ರೂಪಾಯಿ ಇದ್ದು ಅದನ್ನ ತೆಗೆದುಕೊಳ್ಳಲು ಉದ್ದ ಲೈನ್ ಇರುತ್ತೆ. ಕ್ಯೂನಲ್ಲಿ ನಿಂತು ಟೋಕನ್ ತೆಗೆದುಕೊಳ್ಳುವಾಗ ಕೈದಿಯ ಹೆಸರು, ಆತನ ತಂದೆಯ ಹೆಸರು, ಕೈದಿಯ ವಯಸ್ಸು, ವಿಳಾಸ ಎಲ್ಲವೂ ಗೊತ್ತಿರಬೇಕು. ಆಗ ಮಾತ್ರವೇ ಕೈದಿ ಭೇಟಿಗೆ ಅವಕಾಶ ಸಿಗುತ್ತೆ. ಟೋಕನ್ ತೆಗೆದುಕೊಂಡ ಬಳಿಕವೂ ಕೈದಿಗಳ ಭೇಟಿಗೆ ತುಂಬಾ ಕಾಯಬೇಕಾಗುತ್ತೆ. ಆನ್ಲೈನ್ ಬುಕಿಂಗ್ ಸುಲಭ ಹೇಗೆ ಗೊತ್ತಾ?
ಜೈಲಿನಲ್ಲಿರೋ ಕೈದಿಗಳನ್ನ ಭೇಟಿಯಾಗಲು ಆನ್ಲೈನ್ನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಲು ಅವಕಾಶವಿದೆ. ಜೈಲಿಗೆ ನೇರವಾಗಿ ಹೋಗಿ ಕಾಯೋದಕ್ಕಿಂತ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬಹುದು. ನ್ಯಾಷನಲ್ ಪ್ರಿಸನ್ ಇನ್ಫಾರ್ಮೇಶನ್ ಪೋರ್ಟಲ್ ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಈ ಮುಲಾಖತ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಒಂದು ಕಡೆ ಭೇಟಿಗೆ ಹೋಗುವವರ ಡೀಟೇಲ್ಸ್, ಮತ್ತೊಂದು ಕಡೆ ಕೈದಿಯ ಡೀಟೇಲ್ಸ್ ಹಾಕಬೇಕು. ನಂತರ ಮೊಬೈಲ್ಗೆ ಬಂದ OTP ಅನ್ನ ಎಂಟರ್ ಮಾಡಬೇಕು. ಬಳಿಕ ಕನ್ಫರ್ಮೇಷನ್ ಅಪ್ಡೇಟ್ ಕಾಣಿಸುತ್ತೆ. ಜೈಲಿನ ಕಡೆಯಿಂದ ಅಪಾಯಿಂಟ್ಮೆಂಟ್ಗೆ ಓಕೆ ಅಂತಾದ್ರೆ ಇಮೇಲ್ಗೆ ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಅದರಲ್ಲಿ ಡೇಟ್, ಟೈಮ್ ಮೆನ್ಷನ್ ಮಾಡಿರ್ತಾರೆ. ಆ ಟೈಮಿಗಿಂತ 15 ನಿಮಿಷ ಮುಂಚೆ ಹೋದ್ರೆ ಕೈದಿಯನ್ನ ಭೇಟಿ ಆಗಬಹುದು. ಭೇಟಿಗೆ ಅವಕಾಶ ಇಲ್ಲ ಅಂತಾದ್ರೆ ರಿಜೆಕ್ಟೆಡ್ ಅಂತ ಬರುತ್ತೆ. ಅಷ್ಟೇ ಅಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭೇಟಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಒಂದು ಲಿಂಕ್ ಕಳುಹಿಸ್ತಾರೆ. ಆ ಲಿಂಕ್ ಮೂಲಕ ಕೈದಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಭೇಟಿ ಆಗಬಹುದು. ಫ್ರೆಂಡ್ಸ್, ಇದಾಗಿತ್ತು ಜೈಲಿನಲ್ಲಿರೋ ಕೈದಿಗಳನ್ನು ಭೇಟಿಯಾಗೋದು ಹೇಗೆ, ಏನೆಲ್ಲ ತಗೊಂಡು ಹೋಗಬಹುದು ಅಂತ ತಿಳಿಸಿಕೊಡುವ ಪ್ರಯತ್ನ. ಜೈಲಿನಲ್ಲಿರೋ ಕೈದಿಗಳಿಗೆ ಹೊರಗಿನಿಂದ ಯಾರೇ ಭೇಟಿಯಾಗಲು ಬಂದರೂ ಖುಷಿಯಾಗುತ್ತೆ. ಯಾಕಂದ್ರೆ ಅವರ ಮೂಲಕ ಹೊರ ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆ ಮೂಲಕ ತಿನ್ನೋಕೆ ಒಳ್ಳೆಯ ಒಂದಷ್ಟು ಆಹಾರ ಕೂಡ ಸಿಗುತ್ತೆ. ಅಥವಾ ತಮಗೆ ಬೇಕಾದ ಸಿಗರೇಟ್, ಬೀಡಿಯಂತಹ ವಸ್ತುಗಳು ಸಿಗುತ್ತೆ ಅಂತಲೂ ಖುಷಿಯಾಗುತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಭೇಟಿಯಾಗಲು ಯಾರಿಗೆಲ್ಲ ಆಸೆ ಇದೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.